ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಸಂಕ್ರಾಂತಿ ಸ್ಪೆಷಲ್ ವೆಜ್ ಥಾಲಿ ಮಾಡುವ. ಸಿಂಪಲ್ ಆಗಿ ಕೇವಲ 40 ನಿಮಿಷಗಳಲ್ಲಿ ಒಂದು ಸ್ಪೆಷಲ್ ಆಗಿರುವ ಊಟದ ವೆಜಿಟೇಬಲ್ ಥಾಲಿಯನ್ನು ನಾನು ಹೇಗೆ ಮಾಡೋದು ಅಂತ ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೇನೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಫಸ್ಟಿಗೆ ಕ್ರಿಸ್ಪಿ ಗೋಬಿ ಮಾಡುವ. ಅದಕ್ಕಾಗಿ ಒಂದು ಅರ್ಧ ಗೋಬಿಯನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದಕ್ಕೆ ಮುಳುಗುವಷ್ಟು ಬಿಸಿಯಾದ ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕುವ. ಅರ್ಧ ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ಹಾಕಿ ಒಂದು 10 ನಿಮಿಷ ಇದನ್ನು ಮುಚ್ಚಿಡುವ. ಯಾಕಂದರೆ ಇದರಲ್ಲಿ ಕ್ರಿಮಿಕೀಟಗಳಿದ್ದರೆ ಹೋಗ್ತದೆ. ಹಾಗಾಗಿ ಮುಚ್ಚಳವನ್ನು ಮುಚ್ಚಿ ಇಡ್ತಾ ಇದ್ದೇನೆ. ನೋಡಿ, 10 ನಿಮಿಷದ ನಂತರ ನೀರನ್ನು ತೆಗೆದು 1 ರಿಂದ 1.5 ಟೇಬಲ್ ಸ್ಪೂನ್ನಷ್ಟು ಕೆಂಪು ಮೆಣಸಿನ ಪುಡಿ, ನೀರನ್ನೆಲ್ಲ ಸೋಸಿ ತೆಗೆದಿದ್ದೇನೆ. ಅರ್ಧ ಟೇಬಲ್ ಸ್ಪೂನ್ನಷ್ಟು ಕಾಳು ಮೆಣಸಿನ ಪುಡಿ, 2 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು, 2 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಅಕ್ಕಿ ಹಿಟ್ಟು ಸ್ವಲ್ಪ ಕ್ರಿಸ್ಪಿನೆಸ್ಸನ್ನು ಕೊಡ್ತದೆ ನಮ್ಮ ಗೋಬಿಗೆ. ನಂತರ ಸ್ವಲ್ಪ ಉಪ್ಪನ್ನು ಸ್ವಲ್ಪ ನೀರಿಗೆ ಮೊದಲೇ ಹಾಕಿ ನಾವು ನೆನೆಸಿಟ್ಟಿದ್ದೇವೆ. ಆದ್ದರಿಂದ ಈಗ ಸ್ವಲ್ಪವನ್ನೇ ಹಾಕ್ಕೊಳ್ಳಿ. ಸಣ್ಣಗೆ ಒಂದು ಮಿಕ್ಸ್ ಕೊಡ್ತಾ ಇದ್ದೇನೆ. ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡಬೇಕು. 2 ರಿಂದ 3 ಟೇಬಲ್ ಸ್ಪೂನ್ನಷ್ಟು ನೀರು ಸಾಕು. ತುಂಬ ನೀರು ಹಾಕಿದರೆ ಎಣ್ಣೆ ಎಳ್ಕೊಳ್ತದೆ. 1 ಟೇಬಲ್ ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅರಶಿನ ಪುಡಿ ಚಿಟಿಕೆಯಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯನ್ನು ಬಿಸಿ ಇಟ್ಟಿದ್ದೇನೆ. ಆ ಬಿಸಿಯಾದ ಎಣ್ಣೆಯಲ್ಲಿ ಈ ಗೋಬಿ ಪೀಸ್ಗಳನ್ನು ಡೀಪ್ ಫ್ರೈ ಮಾಡುವ. ಬೇಕಿದ್ರೆ ಒಂದು 10 ನಿಮಿಷ ಮಸಾಲದಲ್ಲಿ ಹಾಗೆ ಇದು ಮ್ಯಾರಿನೇಟ್ ಆಗಿರಲಿ, ಮತ್ತು ಕಾಯಿಸ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಯಾವ ಥರ ಕ್ರಿಸ್ಪಿಯಾಗಿ ಕರೆಕ್ಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸ್ಕೊಂಡಿದ್ದೇನೆ ಅಂತ. 2 ರಿಂದ 3 ನಿಮಿಷ ಬೇಕು ಒಮ್ಮೆ ಫ್ರೈ ಕಾಯಲಿಕ್ಕೆ. ಎಸ್, ಪರ್ಫೆಕ್ಟ್ ಆಗಿದೆ ಅಲ್ಲ. ಟೇಸ್ಟಿಯಾದ ಕ್ರಿಸ್ಪಿ ಗೋಬಿ ಈಗ ರೆಡಿಯಾಗಿದೆ. ಇನ್ನೊಂದು ಐಟಮ್ ರೆಡಿ ಮಾಡುವ. ಹಲಸಿನಕಾಯಿಯ ಚಿಲ್ಲಿ. ನೋಡಿ, ಹಲಸಿನಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೀರಲ್ಲಿ ಹಾಕಿಟ್ಟಿದ್ದೇನೆ ಕಟ್ ಮಾಡಿ ಸಿಪ್ಪೆ ತೆಗೆದು. ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿದೆ. ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಕಾಳು ಮೆಣಸಿನ ಪುಡಿ ಅರ್ಧ ಟೇಬಲ್ ಸ್ಪೂನ್, ಕೆಂಪು ಮೆಣಸಿನ ಪುಡಿ 1 ಟೇಬಲ್ ಸ್ಪೂನ್ನಷ್ಟು, ನಂತರ ಅದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಮೈದಾ. ಫ್ರೆಂಡ್ಸ್, ಅಮೇಝಿಂಗ್ ಆ್ಯಂಡ್ ಕ್ರಿಸ್ಪಿ ಆಗಿರುವಂತಹ ಒಂದು ರೆಸಿಪಿ ಇದು. ಹೊಸ ರೆಸಿಪಿ ಅಲ್ಲ. 2 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಸಹ ಹಾಕ್ಕೊಂಡೆ ನಾನು. ಮೈದಾ ಹಾಗೂ ಅಕ್ಕಿ ಹಿಟ್ಟು ಚೆನ್ನಾಗಿ ಒಂದು ಮಿಕ್ಸ್. ಸಪೋಸ್ ಸ್ಪೂನಲ್ಲಿ ಆಗಲಿಲ್ಲ ಹೇಳಿದರೆ ಕೈಯಲ್ಲಿ ಸಹ ಮಾಡ್ಕೊಳ್ಬಹುದು. 1 ರಿಂದ 2 ಟೇಬಲ್ ಸ್ಪೂನ್ನಷ್ಟು ನೀರು. ಆ ಮಸಾಲ ಎಲ್ಲ ಕರೆಕ್ಟಾಗಿ ಹಲಸಿನ ಹೋಳಿಗೆ ಹಿಡ್ಕೊಳ್ಳಿ ಅಂತ. ಈಗ ಎಣ್ಣೆ ಬಿಸಿಯಾಗಿದೆ. ಡೀಪ್ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಎಣ್ಣೆ ಕರೆಕ್ಟಾಗಿ ಬಿಸಿಯಾದ ನಂತರವೇ ಈ ಪೀಸ್ಗಳನ್ನು ಹಾಕಿ, ಇಲ್ಲದಿದ್ದರೆ ಎಣ್ಣೆ ಎಳ್ಕೊಳ್ತದೆ. ಮೀಡಿಯಮ್ ಫ್ಲೇಮಲ್ಲಿ ತುಂಬಾ ಕ್ರಿಸ್ಪಿಯಾಗುವವರೆಗೆ ಇದನ್ನು ಕಾಯಿಸ್ಕೊಳ್ಳಿ. ಯಾಕಂದರೆ ನಾವು ನಂತರ ಚಿಲ್ಲಿ ಮಾಡುವ ಟೈಮಿಗೆ ಇದು ತುಂಬ ಸಾಫ್ಟ್ ಆಗ್ತದೆ. ಹಾಗಾಗಿ ಕ್ರಿಸ್ಪಿಯಾಗುವವರೆಗೆ ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸ್ಕೊಳ್ಳಿ ಫ್ರೆಂಡ್ಸ್. ಕಾಯಿಸಿದ ನಂತರ ಒಂದು ಬಿಸಿಯಾದ ಪ್ಯಾನಿಗೆ 3 ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಅರ್ಧ ಈರುಳ್ಳಿ ಹಾಗೂ ಅರ್ಧ ಕ್ಯಾಪ್ಸಿಕಮನ್ನು ಡೈಸ್ ಮಾಡಿ ಕಟ್ ಮಾಡಿದೆ, ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಟೊಮೆಟೊ ಕೆಚಪ್ ಸಹ ಹಾಕಿದ್ದೇನೆ. ಕಾರ್ನ್ಫ್ಲೋರ್ನ ಡೈಲ್ಯೂಟ್ ಮಾಡಿದಂತಹ ಮಿಶ್ರಣವನ್ನು ಹಾಕಿದೆ. 2 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ ಇದೆ ಅದರಲ್ಲಿ. ನಂತರ ಫ್ರೈ ಮಾಡಿಟ್ಟ ಹಲಸಿನಕಾಯಿಯ ಹೋಳುಗಳನ್ನು ಇದಕ್ಕೆ ಆ್ಯಡ್ ಮಾಡಿ ಸಣ್ಣಗೊಂದು ಮಿಕ್ಸ್ ಕೊಟ್ಟು ಮೇಲಿನಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಟೊಮೆಟೊ ಕೆಚಪ್ ಮಾತ್ರ 1 ರಿಂದ 3 ಟೇಬಲ್ ಸ್ಪೂನ್ನವರೆಗೆ ಇರಲಿ, ಸ್ವಲ್ಪ ಸ್ವೀಟ್ನೆಸ್ ಕೊಡ್ತದೆ. ಎಸ್, ನಮ್ಮ ಸ್ಪೆಷಲ್ ಹಲಸಿನಕಾಯಿಯ ಚಿಲ್ಲಿ ರೆಡಿಯಾಗಿದೆ. ಈಗ ದಂಟಿನ ಹರಿವೆ ಸೊಪ್ಪಿನ ಹುಳಿ ಮಾಡುವ. ಅದಕ್ಕಾಗಿ ನೀರನ್ನು ಬಿಸಿಯಾಗಿಟ್ಟು 1 ಬೌಲ್ನಷ್ಟು ತೊಗರಿಬೇಳೆಯನ್ನು ಅರ್ಧ ಗಂಟೆಗಳಷ್ಟು ಕಾಲ ನೆನೆಸಿಟ್ಟು ನೀರನ್ನು ತೆಗೆದು ಪಾತ್ರಕ್ಕೆ ಆ್ಯಡ್ ಮಾಡಿದೆ. ಇದನ್ನು ನಾವು
ಪಾತ್ರದಲ್ಲೇ ಬೇಯಿಸ್ಕೊಳ್ಳುವ ಅರ್ಧ ಟೇಬಲ್ ಸ್ಪೂನ್ ಅರಶಿನ ಪುಡಿಯನ್ನು ಹಾಕಿ ಈಗ ಮಸಾಲ ರೆಡಿ ಮಾಡ್ತಾ ಇದ್ದೇನೆ. 4 ಘಾಟಿ ಮೆಣಸನ್ನು ಒಂದು ಪ್ಯಾನಿಗೆ ಹಾಕಿ ಎಣ್ಣೆಯನ್ನು ಹಾಕಿ ಸ್ವಲ್ಪ ಹುರ್ಕೊಳ್ತಾ ಇದ್ದೇನೆ. ಬೇಳೆ ಪಾತ್ರದಲ್ಲೇ ಬೇಯಲಿ. 1/4 ಟೇಬಲ್ ಸ್ಪೂನ್ನಷ್ಟು ಮೆಂತೆ, 1 ಟೇಬಲ್ ಸ್ಪೂನ್ನಷ್ಟು ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ ಸ್ವಲ್ಪ ಹಾಕಿ ನಂತರ ಸ್ವಲ್ಪ ಹುರ್ಕೊಂಡು ಮೇಲಿನಿಂದ ಕರಿಬೇವನ್ನು ಹಾಕಿದೆ. ತೆಂಗಿನ ಎಣ್ಣೆಯನ್ನು ಹುರಿಯುವಾಗ ಹಾಕ್ಕೊಳ್ಳಿ. ಸರಿಯಾಗಿ ಕಾದ ತಕ್ಷಣ ಅದಕ್ಕೆ 1 ಬೌಲ್ನಷ್ಟು ತೆಂಗಿನ ತುರಿಯನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಟ್ಟೆ. ತಣ್ಣಗಾದ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ಅರ್ಧ ಈರುಳ್ಳಿ ಹಾಗೂ 5 ಬೆಳ್ಳುಳ್ಳಿ ಎಸಳುಗಳನ್ನು ಹಾಕಿ ಗ್ರೈಂಡ್ ಮಾಡಲಿಕ್ಕೆ ಬೇಕಿದ್ದಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳುವ. ಬೇಳೆ ಚೆನ್ನಾಗಿ ಬೆಂದಿದೆ. ಈಗ 15 ಮಿನಿಟ್ಸ್ ಆಗಿದೆ ನಾನು ಇಟ್ಟು ನೋಡಿ. ಅರಶಿನ ಪುಡಿ ಹಾಕಿದ್ರಿಂದ ಬೇಗನೆ ಬೇಯ್ತದೆ. ಇಷ್ಟು ಬೆಂದರೆ ಕರೆಕ್ಟಾಗಿದೆ. ಈಗ ನಾನು ಹರಿವೆ ಸೊಪ್ಪಿನ ದಂಟನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಫಸ್ಟಿಗೆ 3 ನಿಮಿಷ ಇದು ಬೇಯಲಿ ದಂಟು. ನಂತರ ಸೊಪ್ಪನ್ನು ಹಾಕ್ಕೊಳ್ಳುವ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಲಾಸ್ಟಿಗೆ ಸಹ ಅಡ್ಜಸ್ಟ್ ಮಾಡ್ಕೊಳ್ಬಹುದು ನಾವು. ದಂಟು ಬೆಂದ ನಂತರ ಸೊಪ್ಪನ್ನು ಹಾಕ್ಕೊಳ್ಳುವ. ಈಗ 1 ಈರುಳ್ಳಿ, 1 ಟೊಮೆಟೊ ಹಣ್ಣು ಹಾಗೂ 2 ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕಿದೆ. ಕಾಯಿ ಮೆಣಸಿನ ಫ್ಲೇವರ್ ತುಂಬ ಚೆನ್ನಾಗಿರ್ತದೆ ಈ ರೆಸಿಪಿಗೆ. ನೋಡಿ, ಅದು ಬೆಂದ ತಕ್ಷಣ ಅದಕ್ಕೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಅಷ್ಟೇ. ಹರಿವೆ ಸೊಪ್ಪಿನಲ್ಲಿ ಆರೋಗ್ಯವರ್ಧಕ ಗುಣಗಳು ಹೇರಳವಾಗಿದೆ ಫ್ರೆಂಡ್ಸ್. ಯಾವಾಗಲೂ ನಿಮ್ಮ ಡಯಟಲ್ಲಿ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಸಣ್ಣದೊಂದು ಮಿಕ್ಸ್ ಕೊಡ್ತಾ ಇದ್ದೇನೆ. ನೀರು ಸಾಕು, ಸೊಪ್ಪು ನೀರು ಬಿಟ್ಕೊಳ್ತದೆ ಬೇಯುವಾಗ. ನೋಡಿ, ಆಫ್ಟರ್ 10 ಮಿನಿಟ್ಸ್ ಇದು ಕರೆಕ್ಟಾಗಿ ಬೆಂದಿದೆ. ಈಗ ನಾವು ರುಬ್ಬಿಟ್ಟಂತಹ ಮಸಾಲವನ್ನು ಹಾಕಿಕೊಳ್ಳುವ. ಹುಣಸೆ ಹುಳಿಯನ್ನು ಹಾಕುವ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಟೊಮೆಟೊವನ್ನು ಹಾಕಿದ್ದೇವೆ. ಈಗ ಮಿಕ್ಸಿಯನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅರ್ಧ ಲೋಟದಷ್ಟು ನೀರನ್ನು ಹಾಕಿ 1 ಟೇಬಲ್ ಸ್ಪೂನ್ ಬೆಲ್ಲವನ್ನು ಹಾಕಿದೆ. ಸಣ್ಣಗೆ ಮಿಕ್ಸ್ ಕೊಟ್ಟು ಕುದಿ ಬರುವ ಟೈಮಲ್ಲಿ ಉಪ್ಪನ್ನು ಸಹ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ಕುದಿ ಬಂದಿದೆ. ಈಗ ಒಗ್ಗರಣೆ ಬೇಕಿದ್ದವರು ಆ್ಯಡ್ ಮಾಡ್ಕೊಳ್ಳಿ. ಈಗ ಪಡುವಲಕಾಯಿಯ ಪಲ್ಯವನ್ನು ಮಾಡಲಿಕ್ಕೆ ಮೊದಲಿಗೆ ಬಿಸಿಯಾದ ಪ್ಯಾನಿಗೆ ಎಣ್ಣೆಯನ್ನು ಹಾಕಿದೆ. 2 ರಿಂದ 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ, ಸಾಸಿವೆ 1 ಟೇಬಲ್ ಸ್ಪೂನ್, ಉದ್ದಿನಬೇಳೆ 1 ಟೇಬಲ್ ಸ್ಪೂನ್. ಸಾಸಿವೆ ಚಟಪಟ ಹೇಳ್ತಾ ಇದೆ. 2 ಘಾಟಿ ಮೆಣಸನ್ನು ಕಟ್ ಮಾಡಿ ಹಾಕಿದೆ. ಕರಿಬೇವು ಸ್ವಲ್ಪ. ನಂತರ ಒಗ್ಗರಣೆ ಕಾದ ಟೈಮಲ್ಲಿ ಸಣ್ಣಗೆ ಕಟ್ ಮಾಡಿಟ್ಟಂತಹ ಪಡುವಲಕಾಯಿಯ ಸ್ಟಿರ್ ಫ್ರೈ ಸಿಂಪಲ್ ಆಗಿರುವ ಒಂದು ಸೈಡ್ ಡಿಶ್. 1 ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದೆ ಫ್ರೆಂಡ್ಸ್. ಕಾಯಿ ಮೆಣಸು 3 ಉದ್ದಗೆ ಕಟ್ ಮಾಡಿ ಹಾಕಿದ್ದು. ಸ್ವಲ್ಪ ಅರಶಿನ ಪುಡಿ, ಹುಣಸೆ ಹಣ್ಣಿನ ನೀರು, ಟೊಮೆಟೊವನ್ನು ಹಾಕಿದರೆ ಸ್ವಲ್ಪ ಕಲರ್ ಸಹ ಚೇಂಜ್ ಆಗ್ತದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸಣ್ಣಗೆ ಮಿಕ್ಸ್ ಕೊಟ್ಟು ಮುಚ್ಚಳವನ್ನು ಮುಚ್ಚಿ ನಾವು ಇದನ್ನು ಬೇಯಲಿಕ್ಕೆ ಒಂದು ಅರ್ಧದಿಂದ 3/4 ಗ್ಲಾಸ್ನಷ್ಟು ನೀರನ್ನು ಹಾಕಿದೆ. ಬೆಂದ ತಕ್ಷಣ ಮೇಲಿನಿಂದ ಅರ್ಧ ಬೌಲ್ನಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ರುಚಿಯಾದ ಪಡುವಲಕಾಯಿ ಪಲ್ಯ ರೆಡಿ. ನೋಡಿ ಎಷ್ಟು ಬೇಗ ನಾವು ಒಂದು ಥಾಲಿಯನ್ನು ರೆಡಿ ಮಾಡ್ತಾ ಇದ್ದೇವೆ ಅಂತ. ರವೆಯ ಬರ್ಫಿ ಮಾಡುವ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಬಿಸಿಯಾದ ಪ್ಯಾನಿಗೆ 2 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿಕೊಂಡು ಅದರಲ್ಲಿ 1 ಮುಷ್ಟಿಯಷ್ಟು ಗೇರು ಬೀಜ, 4 ಬಾದಾಮಿಯನ್ನು ಕಟ್ ಮಾಡಿ ಹಾಕಿದೆ ಹಾಗೂ ಸ್ವಲ್ಪ ದ್ರಾಕ್ಷಿ. ಕಾದ ತಕ್ಷಣ ಅದನ್ನು ನಾನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ತೇನೆ. ತುಂಬಾ ಕ್ವಿಕ್ವಾಗಿ ಆಗುವಂತಹ ಇದು ಬರ್ಫಿ. 1 ಬೌಲ್ನಷ್ಟು ರವೆಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಂಡು ಅರೋಮೆಟಿಕ್ ಆದ ತಕ್ಷಣ ನಾನು ಅದೇ ಮೆಷರ್ಮೆಂಟ್ ಬೌಲ್ನಲ್ಲಿ 2 ಬೌಲ್ನಷ್ಟು ಹಾಲನ್ನು ಹಾಕಿದೆ, ದನದ ಹಾಲು. ಒಂದು ಸಣ್ಣಗೆ ಮಿಕ್ಸ್. ನೋಡಿ, ಅದೇ ಬೌಲ್ನಲ್ಲಿ 3/4 ಬೌಲ್ನಷ್ಟು ಸಕ್ಕರೆ. 1 ಬೌಲಿಗೆ 3/4 ಬೌಲ್ನಷ್ಟು ಸಕ್ಕರೆ ಸಾಕು. ಅಮೂಲ್ ಹಾಲಿನ ಪುಡಿ 10 ರುಪೀಸ್ನ ಪ್ಯಾಕೆಟ್ ಇದು. ಅದನ್ನು ಹಾಕಿ ಸಣ್ಣಗೆ ಮಿಕ್ಸ್ ಕೊಡ್ತಾ ಇದ್ದೇನೆ. ಗಂಟುಗಳಿಲ್ಲದಂತೆ ಮಿಕ್ಸ್ ಮಾಡಿಕೊಂಡು 1 ಚಿಟಿಕೆಯಷ್ಟು ಕೇಸರಿ ದಳಗಳನ್ನು ಹಾಕಿದೆ. ಅರ್ಧ ಟೇಬಲ್ ಸ್ಪೂನ್ನಷ್ಟು ಏಲಕ್ಕಿಯ ಪುಡಿ. ಚೆನ್ನಾಗಿ ಒಂದು ಮಿಕ್ಸ್.
ಎಸ್, ಪರ್ಫೆಕ್ಟಾಗಿ ಬೆಂದಿದೆ, ತಳ ಬಿಡ್ತಾ ಇದೆ ಮಿಕ್ಸರ್. ಇದನ್ನು ಈಗ ತುಪ್ಪ ಸವರಿದ ಪ್ಲೇಟಿಗೆ ಬೀಜಗಳನ್ನು ಹುರಿದಿಟ್ಟಂತಹ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಮೇಲಿನಿಂದ ಈ ಮಿಶ್ರಣವನ್ನು ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ನಂತರ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನು ಮೇಲಿನಿಂದಲೂ ಹಾಕಿಕೊಂಡು ಜಸ್ಟ್ ಪ್ರೆಸ್ ಮಾಡಿ. ಎಸ್, ನೋಡಿ ಫ್ರೆಂಡ್ಸ್, ನೋಡ್ತಾ ಇರುವಾಗಲೇ ಮಾಡಿ ತಿನ್ನುವಂಥ ಅನಿಸುವಂತಹ ಒಂದು ಬರ್ಫಿಯ ರೆಸಿಪಿ ಇದು. ಮೇಲಿನಿಂದ ನೋಡಿ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಜಸ್ಟ್ ಒಂದು ಟ್ಯಾಪ್ ಕೊಡ್ತಾ ಇದ್ದೇನೆ. ಪ್ರೆಸ್ ಮಾಡ್ಕೊಳ್ಳಿ ಲೈಟಾಗಿ. ಡ್ರೈ ಫ್ರೂಟ್ಸ್ ಎಲ್ಲ ಆ ಬರ್ಫಿಯಲ್ಲಿ ಹಿಡಿದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಎಸ್, 1 ರಿಂದ 2 ನಿಮಿಷಗಳಷ್ಟು ಕಾಲ ಅದನ್ನು ಹಾಗೆ ಸೆಟ್ ಆಗಲಿಕ್ಕೆ ಬಿಟ್ಟು ನಂತರ ಬರ್ಫಿಯ ಆಕಾರದಲ್ಲಿ ಇದನ್ನು ಕಟ್ ಮಾಡಿಕೊಂಡು ಯಾವುದೇ ಸಮಾರಂಭಕ್ಕೆ ಇದನ್ನು ಮಾಡ್ಕೊಳ್ಬಹುದು. ನೋಡಿ, ಈಗ ಒಂದು ಬಾಳೆ ಎಲೆಗೆ ನಾವು ಮಾಡಿಟ್ಟಂತಹ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಸರ್ವ್ ಮಾಡುವ. ಕ್ರಿಸ್ಪಿ ಗೋಬಿ, ಪಡುವಲಕಾಯಿಯ ಪಲ್ಯ, ಸ್ವಲ್ಪ ಉಪ್ಪಿನಕಾಯಿ, ಉಪ್ಪು, ಅನ್ನ, ಹರಿವೆ ದಂಟಿನ ಹುಳಿ, ಬರ್ಫಿ. ಎಸ್, ಪರ್ಫೆಕ್ಟ್ ಆಗಿರುವ ಸಂಕ್ರಾಂತಿಯ ಸ್ಪೆಷಲ್ ಥಾಲಿ ರೆಡಿಯಾಗಿದೆ.